ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇಂದಿನ ಸೆಷನ್ನಲ್ಲಿ ನಾವು GPSTR ಮತ್ತು PSTR ಎಕ್ಸಾಮ್ಸ್ಗಳಿಗೆ ಹೆಲ್ಪ್ಫುಲ್ ಆಗುವಂತೆ ಇಂಗ್ಲಿಷ್ ಗ್ರಾಮರ್ ಬೇಸಿಕ್ ಕಾನ್ಸೆಪ್ಟ್ಗಳನ್ನು MCQ ಥ್ರೂ ಸಾಲ್ವ್ ಮಾಡ್ತಾ ತಿಳ್ಕೊಳ್ತಾ ಹೋಗೋಣ. ಮೊದಲ ಪ್ರಶ್ನೆಯನ್ನು ನೋಡಿ. ಐಡೆಂಟಿಫೈ ದಿ ಕರೆಕ್ಟ್ ನೌನ್ ಇನ್ ದಿ ಸೆಂಟೆನ್ಸ್. ಐಡೆಂಟಿಫೈ ದಿ ಕರೆಕ್ಟ್ ನೌನ್ ಇನ್ ದಿ ಸೆಂಟೆನ್ಸ್. ಇಲ್ಲಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ಆ ಒಂದು ಸೆಂಟೆನ್ಸ್ ಅಲ್ಲಿ ಇರುವಂತಹ ನೌನ್ ಅನ್ನ ಐಡೆಂಟಿಫೈ ಮಾಡಬೇಕು. ಸೊ ಆಪ್ಷನ್ಸ್ ಅನ್ನ ನೋಡಿ. ಬೆಸ್ಟ್, ಪಾಲಿಸಿ, ಹಾನೆಸ್ಟಿ, ದ. ಈ 4 ಆಪ್ಷನ್ಸ್ ಗಳಲ್ಲಿ ಯಾವುದು ನೌನ್ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಸೊ ಐಡೆಂಟಿಫೈ ಮಾಡಬೇಕಾದ್ರೆ ನಮಗೆ ಮೊದಲು ನೌನ್ ಅಂದ್ರೆ ಏನು, ಹಾಗೆ ಅದರ ಟೈಪ್ಸ್ ಗೊತ್ತಿರಬೇಕು. ನೌನ್ ಮತ್ತೆ ನೌನ್ ಟೈಪ್ಸ್ ಗೊತ್ತಿರಬೇಕು. ನೌನ್ ಅಂದ್ರೆ ಏನು, ಕನ್ನಡದಲ್ಲಿ ನಾಮಪದ ಅಂತ ಕರಿತೀವಿ. ಸೊ naming words. Naming words are called as noun. Noun is a name of person, place, thing, animal, bird or an idea. ಪ್ಲೇಸ್ ನೇಮ್ ಆಗಿರ್ಬೋದು, ಪರ್ಸನ್ ನೇಮ್ ಆಗಿರ್ಬೋದು, ಆನಿಮಲ್ ನೇಮ್ ಆಗಿರ್ಬೋದು, ಬರ್ಡ್ ನೇಮ್ ಆಗಿರ್ಬೋದು, ಥಿಂಗ್ಸ್ ನೇಮ್ ಆಗಿರ್ಬೋದು, ಆರ್ ಆನ್ ಐಡಿಯಾ. ದೀಸ್ ಆರ್ ಕಾಲ್ಡ್ ಆಸ್ ನೌನ್. ಸೊ ನೌನ್ ಅಂದ್ರೆ ನೇಮಿಂಗ್ ವರ್ಡ್ಸ್. ಸೊ ಇದರಲ್ಲಿ ಬರುವಂತಹ ಪ್ರಮುಖ ಟೈಪ್ಸ್ಗಳು ಯಾವ್ಯಾವಂದ್ರೆ ಪ್ರಾಪರ್ ನೌನ್. ಫಸ್ಟ್ ಒನ್ ಈಸ್ ಪ್ರಾಪರ್ ಒನ್, ಪ್ರಾಪರ್ ನೌನ್. Common noun, collective noun, abstract noun, ಹಾಗೆ ಮಟೀರಿಯಲ್ ನೌನ್. ಇಂಪಾರ್ಟೆಂಟ್ ಟೈಪ್ಸ್ ಅನ್ನ ಹೇಳ್ತಾ ಇದ್ದೀನಿ. ಸೊ ಇನ್ನೂ ಹಲವಾರು ಟೈಪ್ಸ್ ಗಳಿವೆ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ದಿಸ್ ಈಸ್ ಇನಫ್. ಪ್ರಾಪರ್ ನೌನ್ ಅಂದ್ರೆ ಕೀವರ್ಡ್, ಪರ್ಟಿಕ್ಯುಲರ್ ಆರ್ ಸ್ಪೆಸಿಫಿಕ್ ಅಂತ ನೆನಪಿಟ್ಕೊಡಿ. ಅಂದ್ರೆ ಸ್ಪೆಸಿಫಿಕ್ ಆಗಿ ಇಟ್ಟಿರುವಂತಹ ನಾಮಪದಗಳು. ಸೊ ಅಂದ್ರೆ ಇಲ್ಲಿ ಯಾವ್ದಾದ್ರೂ ಒಂದು ವ್ಯಕ್ತಿ ಅಥವಾ ಪ್ಲೇಸ್ ಅಥವಾ ಆನಿಮಲ್ ಅಥವಾ ಬರ್ಡ್, ಸೊ ಇವುಗಳಿಗೆ ಸ್ಪೆಸಿಫಿಕ್ ಆಗಿ ಪರ್ಟಿಕ್ಯುಲರ್ ಆಗಿ ಕೆಲವೊಂದಷ್ಟು ನಿರ್ದಿಷ್ಟವಾಗಿ ಹೆಸರುಗಳನ್ನ ಇಟ್ಟಿರ್ತೀವಿ. ಈಗ ಉದಾಹರಣೆಗೆ ಸಿಟಿ ಅಂತ ತೆಗೆದುಕೊಳ್ಳಿ. ಸಿಟಿ ಇದು ಪ್ರಾಪರ್ ನೌನ್ ಅಲ್ಲ. ಸಿಟಿ ಅಂದ್ರೆ ಯಾವ ಸಿಟಿ ಅಂತ ಗೊತ್ತಾಗೋದಿಲ್ಲ. ಅದೇ ಈ ಸಿಟಿಗೆ ನೇಮನ್ನ ಕೊಟ್ರೆ, ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಒಂದು ಹೆಸರನ್ನ ಕೊಟ್ರೆ ಅವಾಗ ನಾವು ಐಡೆಂಟಿಫೈ ಮಾಡಬಹುದು. ಅದೇ ಸಿಟಿ ಅಂತ, ಅದೇ ಪ್ಲೇಸ್ ಅಂತ, ಅದೇ ವ್ಯಕ್ತಿ ಅಂತ, ಅದೇ ಅನಿಮಲ್, ಅದೇ ಬರ್ಡ್ ಅಂತ. ಸೊ ಈಗ ಸಿಟಿ ಬೆಂಗಳೂರು, ಸಿಟಿಗೆ ಹೆಸರನ್ನ ಪರ್ಟಿಕ್ಯುಲರ್ ಆಗಿ ಕೊಡ್ತಾ ಇದ್ದೀವಿ, ಮೈಸೂರು. ಸೊ ಈಗ ನಾವು ಐಡೆಂಟಿಫೈ ಮಾಡಬಹುದು ಯಾವ್ದು ಸಿಟಿ ಅಂತ. ಹಾಗೆ ಪರ್ಸನ್ ನೇಮ್ ಮಹೇಶ್, ರಮೇಶ್, ಕೃತಿಕಾ, ಸೌಮ್ಯ, ಇವು ವ್ಯಕ್ತಿಗೆ ಇಟ್ಟಂತಹ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಇಟ್ಟಿರುವಂತಹ ಹೆಸರುಗಳು. ಸೊ ಕೂಡ ಪ್ರಾಪರ್ ನೌನ್ ಆಗುತ್ತೆ. ಹಾಗೆ ಅನಿಮಲ್ ಲಾಯನ್ ಆಗಿರ್ಬೋದು, ಟೈಗರ್ ಆಗಿರ್ಬೋದು, ಡಿಯರ್ ಆಗಿರ್ಬೋದು, ಅನಿಮಲ್ಗೆ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಇಟ್ಟಿರುವಂತಹ ನಾಮಪದಗಳು. ಹಾಗೆ ಬರ್ಡ್ಸ್ ಆಗಿರ್ಬೋದು, ಥಿಂಗ್ಸ್ ನೇಮ್ಸ್ ಆಗಿರ್ಬೋದು, ಅವುಗಳಿಗೆ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಇಟ್ಟಿದ್ರೆ ಅವುಗಳೆಲ್ಲವೂ ಕೂಡ ಪ್ರಾಪರ್ ನೌನ್ ಆಗುತ್ತೆ. ಇನ್ನು ಕಾಮನ್ ನೌನ್ ಅಂದ್ರೆ ಸೊ ಇಲ್ಲಿ ಜನರಲ್ ಆಗಿ ಹೇಳುವಂತಹ ನಾಮಪದಗಳು, ಜನರಲ್ ಆಗಿ ಹೇಳ್ತೀವಿ. ಸೊ ಈಗ ಸಿಟಿನೇ ತೆಗೆದುಕೊಳ್ಳಿ. ಸಿಟಿ ಇದೊಂದು ಕಾಮನ್ ನೌನ್. ಸಿಟಿ ಇದೊಂದು ಕಾಮನ್ ನೌನ್, ಜನರಲ್ ಆಗಿ ಸಿಟಿ ಅಂತ ಹೇಳ್ತೀವಿ. ಅದೇ ಆ ಸಿಟಿಗೆ ನೇಮ್ ಅನ್ನ ಕೊಟ್ರೆ ಪ್ರಾಪರ್ ನೌನ್. ಈಗ ಡಾಕ್ಟರ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಸಿಟಿ ಆಗಿರ್ಬೋದು. ಸೊ ಇವು ಜನರಲ್ ಆಗಿ ವ್ಯಕ್ತಪಡಿಸುವಂತಹ ನಾಮಪದಗಳಾಗಿರ್ತವೆ. ಅವೆಲ್ಲವೂ ಕೂಡ ಕಾಮನ್ ನೌನ್. ಇನ್ನು ಕಲೆಕ್ಟಿವ್ ನೌನ್ ಅಂದ್ರೆ ಕೀವರ್ಡ್ ಏನಂತ ನೆನಪಿಟ್ಕೊಳ್ಳಿ, ಗ್ರೂಪ್ ಅಂತ ನೆನಪಿಟ್ಕೊಳ್ಳಿ. ಈಗ ಜನರು ಒಟ್ಟಾಗಿ ಒಂದ್ ಕಡೆ ಸೇರಿರ್ತಾರೆ. ಅದು ಜನರ ಒಂದು ಗುಂಪು. ಆ ಗುಂಪಿಗೆ ಒಂದು ನೇಮನ್ನ ಇಟ್ಟಿರ್ತೀವಿ. ಸೊ ಹಾಗೆ ಕುರಿಗಳು ಒಂದು ಒಟ್ಟಾಗಿ ಒಂದ್ ಕಡೆ ಬಂದ್ ಸೇರಿರ್ತಾವೆ. ಆ ಒಂದು ಕುರಿಗಳ ಗುಂಪಿಗೆ ಒಂದು ನೇಮನ್ನ ಕೊಟ್ಟಿರ್ತೀವಿ. ಹಾಗೆ ಹೂವನ್ನ ಗುಂಪಾಗಿ ಮಾಡಿದ್ರೆ ಆ ಒಂದು ಗುಂಪಿಗೆ ಪರ್ಟಿಕ್ಯುಲರ್ ಆಗಿ ಒಂದು ನೇಮ್ ಕೊಟ್ಟಿರ್ತೀವಿ. ಹೂವಿನ ಗುಂಪಿಗೆ ಒಂದು ಪರ್ಟಿಕ್ಯುಲರ್ ಆಗಿ ನೇಮ್ ಕೊಟ್ಟಿರ್ತೀವಿ. ಸೊ ಹಾಗೆ ಈಗ ಆಟಗಾರರ ಗುಂಪಿಗೆ ಒಂದು ನೇಮ್ ಕೊಟ್ಟಿರ್ತೀವಿ. ಸೊ ಇವೆಲ್ಲವೂ ಕೂಡ ಕಲೆಕ್ಟಿವ್ ನೌನ್ ಆಗಿರ್ತವೆ. ಸೊ ಗ್ರೂಪ್, ಕಲೆಕ್ಟಿವ್ ನೌನ್ ಗೆ ಕೀವರ್ಡ್ ಗ್ರೂಪ್. ಅಂದ್ರೆ ಈಗ ಆಟಗಾರರ ಒಂದು ಗ್ರೂಪ್ಗೆ ಏನಂತ ಕರಿತೀವಿ, ಟೀಮ್ ಅಂತ ಕರಿತೀವಿ. ಟೀಮ್ ಇಟ್ ಈಸ್ ಅ ಗ್ರೂಪ್ ಅಂದ್ರೆ ಕಲೆಕ್ಟಿವ್ ನೌನ್. ಈಗ ಫ್ಲಾಕ್ ಆರ್ ಶಿಪ್, ಫ್ಲಾಕ್ ಇಟ್ ಈಸ್ ಅ ಗ್ರೂಪ್ ಆಫ್ ಶಿಪ್. ನೆಕ್ಸ್ಟ್ ಬೊಕೆ ಆಫ್ ಫ್ಲವರ್ಸ್, ಕ್ರೌಡ್ ಆಫ್ ಪೀಪಲ್, ಕ್ರೌಡ್ ಇಟ್ ಈಸ್ ಅ ಗ್ರೂಪ್, ಕ್ರೌಡ್ ಆಫ್ ಪೀಪಲ್. ಜನರ ಒಂದು ಗ್ರೂಪಿಗೆ ಒಂದು ಹೆಸರೇನು, ಕ್ರೌಡ್. ಹಾಗೆ ಕುರಿಗಳ ಹಿಂಡಿಗೆ ಫ್ಲಾಕ್, ಹಾಗೆ ಹೂವಿನ ಗುಂಪಿಗೆ ಬೊಕೆ, ಮತ್ತೆ ಆಟಗಾರರ ಒಂದು ಗುಂಪಿಗೆ ಟೀಮ್. ಈ ರೀತಿ ನಾವು ನಾಮಪದಗಳನ್ನ ಕೊಟ್ರೆ ಅವು ಯಾವ ಒಂದು ನಾಮಪದದಲ್ಲಿ ಬರ್ತಾವೆ ಅಂದ್ರೆ ಕಲೆಕ್ಟಿವ್
ನೌನ್ ಅಲ್ಲಿ ಬರ್ತವೆ. ಇನ್ನು ಅಬ್ಸ್ಟ್ರಾಕ್ಟ್ ನೌನ್ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಬರುವಂತಹ ಕ್ವಾಲಿಟಿ ಆಗಿರ್ಬೋದು, ಆಕ್ಷನ್ ಆಗಿರ್ಬೋದು, ಸ್ಟೇಟಸ್ ಆಗಿರ್ಬೋದು, ಇಲ್ಲಿ ಬರುವಂತ ನಾಮಪದಗಳನ್ನ ನಾವು ಮುಟ್ಲಿಕ್ಕೂ ಸಾಧ್ಯ ಇಲ್ಲ, ಹಾಗೆ ನೋಡ್ಲಿಕ್ಕೂ ಸಾಧ್ಯ ಇಲ್ಲ. ಅವೆಲ್ಲ ನಾಮಪದಗಳು ಅಬ್ಸ್ಟ್ರಾಕ್ಟ್ ನೌನ್. ಕೆಲವೊಂದಷ್ಟು ನಾಮಪದಗಳು ಅಬ್ಸ್ಟ್ರಾಕ್ಟ್ ನೌನ್ ಆಗಿರ್ತವೆ. ಅವು ಕ್ವಾಲಿಟಿ, ಆಕ್ಷನ್, ಸ್ಟೇಟಸ್, ಫೀಲಿಂಗ್ಸ್, ಭಾವನೆಗಳಿಗೆ ವ್ಯಕ್ತಪಡಿಸುವಂತಹ ನಾಮಪದಗಳು. ಸೊ ಇಲ್ಲಿ ಫೀಲಿಂಗ್ಸ್ ಅಂದ್ರೆ ಅವುಗಳನ್ನ ಮುಟ್ಟಕ್ಕೂ ಸಾಧ್ಯ ಇಲ್ಲ, ಹಾಗೆ ನೋಡ್ಲಿಕ್ಕೂ ಸಾಧ್ಯ ಇಲ್ಲ. ಅವೆಲ್ಲವೂ ಕೂಡ ಅಬ್ಸ್ಟ್ರಾಕ್ಟ್ ನೌನ್. ಈಗ ಕೈಂಡ್ನೆಸ್ ಆಗಿರ್ಬೋದು, ಸ್ಯಾಡ್ನೆಸ್ ಆಗಿರ್ಬೋದು, ಹಾನೆಸ್ಟಿ ಆಗಿರ್ಬೋದು, ಲವ್, ಕರೇಜ್, ಹೇಟಿಂಗ್, ಸೊ ಎಲ್ಲವೂ ಕೂಡ ಏನು ಅಬ್ಸ್ಟ್ರಾಕ್ಟ್ ನೌನ್. ಯಾವ ನಾಮಪದಗಳು ಕ್ವಾಲಿಟಿ, ಆಕ್ಷನ್, ಸ್ಟೇಟಸ್ ದಿಂದ ಕೂಡಿರ್ತಾವೋ ಅವೆಲ್ಲವೂ ಕೂಡ ಅಬ್ಸ್ಟ್ರಾಕ್ಟ್ ನೌನ್. ಅವುಗಳನ್ನ ನಾವು ನೋಡ್ಲಿಕ್ಕೂ ಸಾಧ್ಯ ಇಲ್ಲ, ಹಾಗೆ ಮುಟ್ಲಿಕ್ಕೂ ಸಾಧ್ಯ ಇಲ್ಲ. ಮಟೀರಿಯಲ್ ನೌನ್ಗೆ ಎಕ್ಸಾಂಪಲ್ ಯಾವ್ದಂದ್ರೆ ಈಗ ಟೇಬಲ್ ಆಗಿರ್ಬೋದು, ಚೇರ್ ಆಗಿರ್ಬೋದು, ಪೆನ್ ಆಗಿರ್ಬೋದು, ವಸ್ತುಗಳಿಂದ ಮಾಡಲ್ಪಟ್ಟಿರುವಂತಹ ಕೆಲವೊಂದಷ್ಟು ಪದಗಳು ಮಟೀರಿಯಲ್ ನೌನ್ಸ್ ಆಗಿರ್ತವೆ. ಸೊ ಇವೆಲ್ಲವೂ ಕೂಡ ನೌನ್ ಟೈಪ್ಸ್. ಸೊ ಇಲ್ಲಿ ಕೊಟ್ಟಿರುವಂತಹ ಸೆಂಟೆನ್ಸ್ ಅಲ್ಲಿ ಯಾವುದು ನಾಮಪದ ನೌನ್ ಅಂದ್ರೆ ಹಾನೆಸ್ಟಿ. ಸೊ ಕರೆಕ್ಟ್ ಆನ್ಸರ್ ಹಾನೆಸ್ಟಿ. ಹಾನೆಸ್ಟಿ which type of noun? Honesty is the which type of noun? Abstract noun. ಇದು ಅಬ್ಸ್ಟ್ರಾಕ್ಟ್ ನೌನ್ ಅಲ್ಲಿ ಬರುವಂತಹ ಒಂದು ನಾಮಪದ. ಸೊ ಹಾನೆಸ್ಟಿ ಆಗಿರ್ಬೋದು, ಕೈಂಡ್ನೆಸ್ ಆಗಿರ್ಬೋದು, ಸ್ಯಾಡ್ನೆಸ್ ಆಗಿರ್ಬೋದು, ಲವ್ ಆಗಿರ್ಬೋದು, ಕರೇಜ್ ಆಗಿರ್ಬೋದು, ಹೇಟ್ ಆಗಿರ್ಬೋದು, ಇವೆಲ್ಲವೂ ಕೂಡ ನಾವು ಮುಟ್ಲಿಕ್ಕೂ ಸಾಧ್ಯ ಇಲ್ಲ, ನೋಡ್ಲಿಕ್ಕೂ ಸಾಧ್ಯ ಇಲ್ಲ. ಹಾನೆಸ್ಟಿ is an abstract noun because it refers to a quality that cannot be seen or touched. So correct answer C. Next question ಅನ್ನ ನೋಡೋಣ. Identify the type of noun. ಸೊ ಇಲ್ಲಿ ಗಂಗಾಗೆ ಅಂಡರ್ಲೈನ್ ಹಾಕಬೇಕು. ದ ಗಂಗಾ ಈಸ್ ಎ ಸೇಕ್ರೆಡ್ ರಿವರ್. ಇಲ್ಲಿ ಅಂಡರ್ಲೈನ್ ಎಳೆದಿರುವಂತಹ ಒಂದು ನಾಮಪದ ನೌನ್ ಯಾವ ಒಂದು ನಾಮಪದಕ್ಕೆ ಉದಾಹರಣೆ ಅಂತ ಕೇಳ್ತಿದ್ದಾರೆ. ಸೊ ವಿಚ್ ಟೈಪ್ ಆಫ್ ನೌನ್? ಗಂಗಾ ಇಟ್ ಈಸ್ ಅ ವಿಚ್ ಟೈಪ್ ಆಫ್ ನೌನ್ ಅಂತ. ಸೊ ಇಲ್ಲಿ ಆಪ್ಷನ್ಸ್ ಅನ್ನು ನೋಡಿ. ಕಾಮನ್ ನೌನ್, ಪ್ರಾಪರ್ ನೌನ್, ಕಲೆಕ್ಟಿವ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್. ಸೊ ಇಲ್ಲಿ ರಿವರ್, ರಿವರ್ ಅಂದ್ರೆ ನದಿ. ಸೊ ಕಾಮನ್ ಆಗಿ ಜನರಲ್ ಆಗಿ ರಿವರ್ ಅಂತ ಹೇಳ್ತಿದೀವಿ. ರಿವರ್ ಅಂದ್ರೆ ಯಾವ್ದು ಬೇಕಾದ್ ರಿವರ್ ಆಗಿರ್ಬೋದು. ಅದೇ ರಿವರ್ಗೆ ನಾವು ಪರ್ಟಿಕ್ಯುಲರ್ ಆಗಿ ಒಂದು ನೇಮ್ ಅನ್ನ ಕೊಟ್ರೆ ಅದು ಪ್ರಾಪರ್ ನೌನ್. ಸೊ ಇಲ್ಲಿ ಯಾವ ರಿವರ್? ಅದು ಗಂಗಾ ರಿವರ್. ಸೊ ಗಂಗಾ ಅನ್ನೋದು ಪ್ರಾಪರ್, ಪರ್ಟಿಕ್ಯುಲರ್, ಸ್ಪೆಸಿಫಿಕ್ ನೇಮ್. ಸೊ ಇಟ್ ಕಮ್ಸ್ ಅಂಡರ್ ಪ್ರಾಪರ್ ನೌನ್. ರಿವರ್ ಕಾಮನ್ ನೌನ್, ಜನರಲ್ ಆಗಿ ರಿವರ್ ಅಂತ ಹೇಳ್ತಾ ಇದೀವಿ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದು? ಆಪ್ಷನ್ ನಂಬರ್ ಬಿ, ಪ್ರಾಪರ್ ನೌನ್. ಸ್ಪೆಸಿಫಿಕ್ ಆಗಿ ರಿವರ್ಗೆ ಒಂದು ನೇಮ್ ಅನ್ನ ಕೊಟ್ಟಿದ್ದೀವಿ. ಸೊ ಅದು ಗಂಗಾ ಇಲ್ಲಿ ಪ್ರಾಪರ್ ನೌನ್ ಆಗುತ್ತೆ. ದ ಗಂಗಾ ಇಸ್ ದಿ ಸ್ಪೆಸಿಫಿಕ್ ನೇಮ್ ಆಫ್ ಎ ರಿವರ್, ಹೆನ್ಸ್ ಎ ಪ್ರಾಪರ್ ನೌನ್. ನೆಕ್ಸ್ಟ್, ಐಡೆಂಟಿಫೈ ದಿ ಕಲೆಕ್ಟಿವ್ ನೌನ್. ಐಡೆಂಟಿಫೈ ದಿ ಕಲೆಕ್ಟಿವ್ ನೌನ್. ಈ 4 ಆಪ್ಷನ್ಸ್ ಗಳಲ್ಲಿ ಯಾವುದು ಕಲೆಕ್ಟಿವ್ ನೌನ್ ಅಂತ ಐಡೆಂಟಿಫೈ ಮಾಡಬೇಕು. ಟೀಮ್, ಬಾಯ್, ಸ್ಕೂಲ್, ಇಂಡಿಯಾ. ಟೀಮ್, ಬಾಯ್, ಸ್ಕೂಲ್, ಇಂಡಿಯಾ. ಕಲೆಕ್ಟಿವ್ ನೌನ್ ಕೀವರ್ಡ್ ಏನು? ಗ್ರೂಪ್. ಕಲೆಕ್ಟಿವ್ ನೌನ್ ಕೀವರ್ಡ್ ಗ್ರೂಪ್. ಸೊ ಯಾವ್ದಾದ್ರು ಒಂದು ಈಗ ಟೀಮ್ ಆಗಲೇ ಹೇಳಿದೆ ನಾನು, ಟೀಮ್, ಆಮೇಲೆ ಫ್ಲಾಕ್, ಆಮೇಲೆ ಕ್ರೌಡ್. ಸೊ ಕೆಲವೊಂದಷ್ಟು ಗ್ರೂಪ್ಗೆ ನೇಮ್ ಅನ್ನ ಕೊಟ್ಟಿರ್ತಾರೆ. ಸೊ ಆ ನೇಮ್ಗೆ ಏನಂತ ಕರಿತೀವಿ? ಕಲೆಕ್ಟಿವ್ ನೌನ್. ಸೊ ಇಲ್ಲಿ ಟೀಮ್, ಬಾಯ್, ಸ್ಕೂಲ್, ಇಂಡಿಯಾ. ಇಲ್ಲಿ ಗ್ರೂಪ್ ಯಾವ್ದಂತ ಅನಿಸ್ತಾ ಇದೆ ನಿಮ್ಗೆ? ಈ 4 ಆಪ್ಷನ್ಸ್ ಗಳಲ್ಲಿ ನೋಡಿದ್ರೆ ಗ್ರೂಪ್. ಸೊ ಟೀಮ್, ಟೀಮ್ ಇಟ್ ಈಸ್ ಎ ಗ್ರೂಪ್. ಯಾವ ಗ್ರೂಪ್? ಪ್ಲೇಯರ್ಸ್ ಗ್ರೂಪ್. ಪ್ಲೇಯರ್ಸ್ ಗ್ರೂಪ್ಗೆ ಇಟ್ಟಿರುವಂತಹ ಒಂದು ನೌನ್ ಗ್ರೂಪ್. ಸೊ ಹೆಸರನ್ನ ಇಡ್ತಿದೀವಿ. ಸೊ ಆಟಗಾರ, ಟೀಮ್ ಆಫ್ ದಿ ಪ್ಲೇಯರ್ಸ್, ಆಟಗಾರರ ಒಂದು ಗ್ರೂಪ್ಗೆ ನಾವು ಟೀಮ್ ಅಂತ ಕರಿತೀವಿ. ಸೊ ಇಟ್ ಈಸ್ ಅ ಕರೆಕ್ಟ್ ಆನ್ಸರ್, ಟೀಮ್. ಅದೇ ಬಾಯ್, ಇಟ್ ಈಸ್ ಕಮ್ ಅಂಡರ್ ಇನ್ ವಿಚ್ ಟೈಪ್ ಆಫ್ ನೌನ್? ಕಾಮನ್ ನೌನ್. ಸೊ ಬಾಯ್, ಗರ್ಲ್. ಸೊ ಯಾವ ಬಾಯ್ ಅಂತ ಗೊತ್ತಿಲ್ಲ. ಹಾಗೆ ಸ್ಕೂಲ್ ಆಲ್ಸೋ ಕಾಮನ್ ನೌನ್. ಯಾವ ಸ್ಕೂಲ್ ಅಂತ ಗೊತ್ತಿಲ್ಲ. ಕಾಮನ್ ಆಗಿ ಜನರಲ್ ಆಗಿ ನಾವು ಸ್ಕೂಲ್ ಅಂತ ಹೇಳ್ತೀವಿ. ಇಂಡಿಯಾ, ಇಟ್ ಈಸ್ ಅ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ನೇಮ್ ಆಫ್ ದಿ ಕಂಟ್ರಿ. ಇಂಡಿಯಾ, ಇಂಡಿಯಾ ಇಸ್ ಅವರ್ ಕಂಟ್ರಿ. ಸೊ ಒಂದ್ ಕಂಟ್ರಿಗೆ ಪರ್ಟಿಕ್ಯುಲರ್ ಆಗಿ ಇಟ್ಟಿರುವಂತಹ ಒಂದು ಹೆಸರು. ಸೊ ಇಟ್ ಈಸ್ ಕಮ್ ಅಂಡರ್ ಇನ್ ವಿಚ್ ಟೈಪ್ ಆಫ್ ನೌನ್? ಪ್ರಾಪರ್ ನೌನ್. ಸೊ ಇಂಡಿಯಾ ಪ್ರಾಪರ್ ನೌನ್, ಸ್ಕೂಲ್ ಅಂಡ್ ಬಾಯ್ ಕಾಮನ್ ನೌನ್. ಸೊ ಜನರಲ್ ಆಗಿ ಬಾಯ್ ಅಂತ ಹೇಳ್ತೀವಿ, ಸ್ಕೂಲ್ ಅಂತ ಹೇಳ್ತೀವಿ. ಅದೇ ಹುಡುಗಿಗೆ ಒಂದು ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಹೆಸರಿಟ್ರೆ ಅದು ಪ್ರಾಪರ್ ನೌನ್. ಹಾಗೆ ಸ್ಕೂಲ್ಗೆ ಒಂದು ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಒಂದು ನೇಮ್ ಅನ್ನ ಕೊಟ್ರೆ ಅದು ಪ್ರಾಪರ್ ನೌನ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಟೀಮ್, ಟೀಮ್ ಆಫ್ ದಿ ಪ್ಲೇಯರ್ಸ್.
ಆಟಗಾರರ ಒಂದು ಗುಂಪಿಗೆ ನಾವು ಟೀಮ್ ಅಂತ ಕರಿತೀವಿ. ಸೊ ಅ ಕಲೆಕ್ಟಿವ್ ನೌನ್ ರೆಫರ್ಸ್ ಟು ಎ ಗ್ರೂಪ್ ಆಫ್ ಪೀಪಲ್ ಆರ್ ಥಿಂಗ್ಸ್ ಕನ್ಸಿಡರ್ಡ್ ಆಸ್ ಒನ್ ಯೂನಿಟ್. ನೆಕ್ಸ್ಟ್, ಐಡೆಂಟಿಫೈ ದಿ ಅಬ್ಸ್ಟ್ರಾಕ್ಟ್ ನೌನ್. ಸೊ ಇಲ್ಲಿ ಕೊಟ್ಟಿರುವಂತ ಆಪ್ಷನ್ಸ್ ಗಳಲ್ಲಿ ಯಾವುದು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕಂಡುಹಿಡಿಬೇಕು. ಚೈಲ್ಡ್, ವಿಸ್ಡಮ್, ಟ್ರೀ, ಹೌಸ್. ಚೈಲ್ಡ್, ವಿಸ್ಡಮ್, ಟ್ರೀ, ಹೌಸ್. ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಏನು? ಸೊ ಕೆಲವೊಂದಷ್ಟು ಕ್ವಾಲಿಟಿ, ಆಕ್ಷನ್, ಸ್ಟೇಟಸ್ ಇವುಗಳನ್ನ ನಾಮಪದದ ಅಬ್ಸ್ಟ್ರಾಕ್ಟ್ ನೌನ್ ಅಲ್ಲಿ ಬರ್ತವೆ. ಇವುಗಳನ್ನ ನಾವು ಮುಟ್ಲಿಕ್ಕೂ ಸಾಧ್ಯ ಇಲ್ಲ, ಹಾಗೆ ನೋಡ್ಲಿಕ್ಕೂ ಸಾಧ್ಯ ಇಲ್ಲ. ಅಂತಹ ನಾಮಪದಗಳು ಅಬ್ಸ್ಟ್ರಾಕ್ಟ್ ನೌನ್. ಸೊ ಇಲ್ಲಿ ಯಾವುದು ಚೈಲ್ಡ್ ಅನ್ನ ನಾವು ನೋಡ್ಬಹುದು, ಮುಟ್ಬಹುದು. ಹಾಗೆ ಟ್ರೀ ನಾವು ನೋಡ್ಬಹುದು, ಮುಟ್ಬಹುದು. ಹಾಗೆ ಹೌಸ್ ನೋಡ್ಬಹುದು, ಮುಟ್ಬಹುದು. ಆದ್ರೆ ವಿಸ್ಡಮ್ ಮುಟ್ಟಕ್ಕೆ ಸಾಧ್ಯ ಇಲ್ಲ, ಹಾಗೆ ನೋಡಕ್ಕೂ ಸಾಧ್ಯ ಇಲ್ಲ. ವಿಸ್ಡಮ್. ಸೊ ಇಟ್ ಈಸ್ ಕರೆಕ್ಟ್ ಆನ್ಸರ್, ವಿಸ್ಡಮ್. ಸೊ ಇಲ್ಲಿ ವಿಸ್ಡಮ್ ಡಿನೋಟ್ಸ್ ಎ ಕ್ವಾಲಿಟಿ. ಸೊ it denotes what? Quality. It is an abstract noun. Next question. Identify the type of noun. ಇಲ್ಲಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇದು ಯಾವ ಟೈಪ್ ಆಫ್ ನೌನ್ ಅಂತ ಹೇಳಬೇಕು. ಸೊ jury has given its verdict. The jury has given its verdict. ಜೂರಿಗೆ ಅಂಡರ್ಲೈನ್ ಮಾಡಿದೀವಿ. ಸೊ ಇದು ಯಾವ ಒಂದು ಟೈಪ್ ಆಫ್ ನೌನ್ ಅಂತ ಹೇಳಬೇಕು. ಕಲೆಕ್ಟಿವ್ ನೌನ್, ಪ್ರಾಪರ್ ನೌನ್, ಮಟೀರಿಯಲ್ ನೌನ್, ಕಾಮನ್ ನೌನ್. ಸೊ ಇಟ್ ಈಸ್ ಅ ಕಲೆಕ್ಟಿವ್ ನೌನ್. ಸೊ ಇದು ಗ್ರೂಪ್ ಅಂತ ತೋರಿಸ್ಕೊಡುತ್ತೆ. ಸೊ ಗ್ರೂಪ್ ಆಫ್ ದಿ ಜಜ್ಮೆಂಟ್ ಅನ್ನ ಕೊಡ್ತಿರ್ತಾರಲ್ವಾ, ಆ ಒಂದು ಜ್ಯೂರಿ ಮೆಂಬರ್ಸ್ಗೆ ಜ್ಯೂರಿ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಕಲೆಕ್ಟಿವ್ ನೌನ್. ಜ್ಯೂರಿ ರೆಫರ್ಸ್ ಟು ಗ್ರೂಪ್ ಆಕ್ಟಿಂಗ್ ಆಸ್ ಎ ಸಿಂಗಲ್ ಯೂನಿಟ್. ಸೊ ದಿಸ್ ಈಸ್ ಟುಡೇ ಸೆಷನ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.